ಒಂದು ಸುಂದರವಾದ ಹಳ್ಳಿಯಲ್ಲಿ ವೆಂಕಟೇಶ್ ಮತ್ತು ಸುಮಿತ್ರಾ ದಂಪತಿಗಳು ವಾಸಿಸುತ್ತಾ ಇದ್ದರು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ದೊಡ್ಡವಳು ಲಕ್ಷ್ಮಿ, ಹೆಸರಿಗೆ ತಕ್ಕಂತೆ ಸಾಂಪ್ರದಾಯಿಕ ಉಡುಗೆ ತೊಡುಗೆ, ಶಾಂತ ಸ್ವಭಾವ ಮತ್ತು ಮನೆ ಕೆಲಸದಲ್ಲಿ ನಿಪುಣೆ. ಚಿಕ್ಕವಳು ರೇಖಾ, ಆಧುನಿಕ ಆಲೋಚನೆಗಳಿರುವ, ಸದಾ ಮೊಬೈಲ್ನಲ್ಲಿ ಮುಳುಗಿರುವ ಮಾಡರ್ನ್ ಹುಡುಗಿ. ಲಕ್ಷ್ಮಿ ಸದಾ ತಂದೆ ತಾಯಿಯ ಸೇವೆ, ತೋಟದ ಕೆಲಸ ಎಂದು ಹಳ್ಳಿಯ ಬದುಕಿಗೆ ಒಗ್ಗಿಕೊಂಡಿದ್ದಾರೆ. ರೇಖಾ ಮಾತ್ರ ಸಿಟಿ ಲೈಫ್ ಎಂದರೆ ಇಷ್ಟಪಡುತ್ತಿದ್ದಳು. ತಂದೆ ವೆಂಕಟೇಶ್ ಅವರಿಗೆ ವಯಸ್ಸಾಗುತ್ತಾ ಬಂದಿದ್ದರಿಂದ ಮೊದಲು ದೊಡ್ಡ ಮಗಳು ಲಕ್ಷ್ಮಿಗೆ ಮದುವೆ ಮಾಡಬೇಕೆಂದು ಸಂಬಂಧ ಹುಡುಕಲು ಶುರು ಮಾಡಿದರು. ಒಂದು ದಿನ ಸಿಟಿಯಿಂದ ಕಿರಣ್ ಮತ್ತು ಅವನ ಪೋಷಕರು ಲಕ್ಷ್ಮಿಯನ್ನು ನೋಡಲು ಮನೆಗೆ ಬಂದರು. ಲಕ್ಷ್ಮಿ ರೇಷ್ಮೆ ಸೀರೆಯುಟ್ಟು ಕೈಯಲ್ಲಿ ಕಾಫಿ ಕಪ್ ಹಿಡಿದು ಸಭ್ಯತೆಯಿಂದ ನಡೆದುಕೊಂಡು ಬಂದು ಎಲ್ಲರಿಗೂ ನಮಸ್ಕರಿಸಿದಳು. ವರನ ಪೋಷಕರಿಗೆ ಲಕ್ಷ್ಮಿ ತುಂಬಾ ಇಷ್ಟವಾದಳು. ಆದರೆ ಅದೇ ಸಮಯದಲ್ಲಿ ರೇಖಾ ಜೀನ್ಸ್ ಮತ್ತು ಮಾಡರ್ನ್ ಟಾಪ್ ಧರಿಸಿ ಸ್ಟೈಲಿಶ್ ಆಗಿ ಅಲ್ಲಿಗೆ ಬಂದಳು. ಅವಳ ಮಾಡರ್ನ್ ಲುಕ್ ಮತ್ತು ಹಾವಭಾವವನ್ನು ನೋಡಿದ ಕಿರಣ್ನ ಕಣ್ಣುಗಳು ಅವಳ ಮೇಲೆ ಬಿತ್ತು. ಕಿರಣ್ ತನ್ನ ತಂದೆ ತಾಯಿಯನ್ನು ಪಕ್ಕಕ್ಕೆ ಕರೆದು ಪಿಸುಗುಟ್ಟಿದನು. ನಂತರ ಕಿರಣ್ನ ತಂದೆ ವೆಂಕಟೇಶ್ ಅವರ ಬಳಿ ಬಂದು ಮಾತನಾಡಿದರು. ನೋಡಿ ವೆಂಕಟೇಶ್ ಅವರೇ, ನಿಮ್ಮ ದೊಡ್ಡ ಮಗಳು ಲಕ್ಷ್ಮಿ ತುಂಬಾ ಒಳ್ಳೆಯ ಹುಡುಗಿ. ಆದರೆ ನಮ್ಮ ಹುಡುಗ ಕಿರಣ್ಗೆ ನಿಮ್ಮ ಚಿಕ್ಕ ಮಗಳು ರೇಖಾ ಇಷ್ಟವಾಗಿದ್ದಾಳೆ. ನಿಮಗೇನಾದರೂ ಅಭ್ಯಂತರವಿಲ್ಲದಿದ್ದರೆ ರೇಖಾಳನ್ನೇ ಮದುವೆ ಮಾಡಿಕೊಳ್ಳುತ್ತೇವೆ. ಈ ಮಾತನ್ನು ಕೇಳಿ ಇಡೀ ಕುಟುಂಬಕ್ಕೆ ಶಾಕ್ ಆಯಿತು. ತಂದೆ ವೆಂಕಟೇಶ್ ಮುಖ ಸಣ್ಣದಾಯಿತು. ಅಡುಗೆ ಮನೆಯಲ್ಲಿದ್ದ ಲಕ್ಷ್ಮಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ತನಗಿಂತ ಮುಂಚೆ ತಂಗಿಯ ಮದುವೆ ಪ್ರಸ್ತಾಪ ಬಂದಿದ್ದಕ್ಕೆ ಅವಳಿಗೆ ಒಳಗೊಳಗೆ ಬೇಜಾರಾಯಿತು. ಆದರೆ ಅವಳು ಸದ್ದಿಲ್ಲದೆ ಕಣ್ಣೀರು ಒರೆಸಿಕೊಂಡು ಹೊರಗೆ ಬಂದಳು. ಅದು ದೊಡ್ಡವಳು ಇರುವಾಗ ಚಿಕ್ಕವಳಿಗೆ ಮೊದಲು ಮದುವೆ ಮಾಡುವುದು ಹೇಗೆ? ಲಕ್ಷ್ಮಿ ಮಧ್ಯ ಬಂದು, ಅಪ್ಪ, ಅದಕ್ಕೇನಂತೆ? ರೇಖಾಗೆ ಸಿಟಿ ಅಂದ್ರೆ ತುಂಬಾ ಇಷ್ಟ. ನನ್ನ ಮದುವೆ ಆಮೇಲಾದರೂ ಪರವಾಗಿಲ್ಲ, ರೇಖಾಳ ಮದುವೆ ಒಪ್ಪಿಕೊಳ್ಳಿ ಅಪ್ಪ. ಲಕ್ಷ್ಮಿ ತಂಗಿಯ ಖುಷಿಗಾಗಿ ತನ್ನ ಬೇಜಾರನ್ನು ನುಂಗಿಕೊಂಡಳು. ಕೆಲವೇ ದಿನಗಳಲ್ಲಿ ರೇಖಾ ಮತ್ತು ಕಿರಣ್ ಅವರ ಮದುವೆ ನಡೆಯಿತು. ರೇಖಾ ಸಿಟಿಗೆ ಹೊರಟು ಹೋದಳು. ಮದುವೆಯಾಗಿ ಸಿಟಿಗೆ ಹೋದ ರೇಖಾಗೆ ಅಲ್ಲಿನ ಜವಾಬ್ದಾರಿಗಳು ಕಷ್ಟ ಎನಿಸತೊಡಗಿದವು. ತಂಗಿಯ ಮನಸ್ಸಲ್ಲಿ ಸ್ವಾರ್ಥದ ಬೀಜ ಬಿತ್ತಿತು. ಅಕ್ಕ ಮದುವೆಯಾಗಿ ಹೋದರೆ ನಾಳೆ ವಯಸ್ಸಾದ ಅಪ್ಪ ಅಮ್ಮನ ಜವಾಬ್ದಾರಿ ನನ್ನ ಮೇಲೆ ಬೀಳಬಹುದು, ಆಸ್ತಿಯಲ್ಲೂ ಪಾಲು ಕೇಳಬಹುದು. ಅದಕ್ಕಿಂತ ಅಕ್ಕ ಮದುವೆಯಾಗದೆ ಹಳ್ಳಿಯಲ್ಲೇ ಇದ್ದರೆ ಎಲ್ಲರಿಗೂ ಒಳ್ಳೆಯದು ಎಂದು ಅವಳು ತಂತ್ರ ಹೂಡಲು ಶುರು ಮಾಡಿದಳು. ಇದಾದ ನಂತರ ತಂದೆ ತಾಯಿ ಲಕ್ಷ್ಮಿಗೆ ಸಂಬಂಧ ಹುಡುಕಲು ಶುರು ಮಾಡಿದಾಗೆಲ್ಲ ರೇಖಾ ತವರೂರಿಗೆ ಓಡಿ ಬಂದು ಪ್ರತಿಯೊಂದು ಸಂಬಂಧವನ್ನು ಕೆಡಿಸುತ್ತಾ ಇದ್ದಳು. ರೇಖಾ, ಈ ಬಾರಿ ಬಂದಿರುವರ ಹತ್ತಿರದ ಊರಿನವನಿ, ಲಕ್ಷ್ಮಿಗೆ ಸೂಕ್ತವರ. ಅಯ್ಯೋ ಅಮ್ಮ, ಮುಖ್ಯವಾಗಿ ಅಕ್ಕ ಮದುವೆಯಾಗಿ ಹೋದರೆ ನಿಮ್ಮಿಬ್ಬರನ್ನು ಯಾರು ನೋಡಿಕೊಳ್ಳುತ್ತಾರೆ ಹೇಳು? ನಿಮ್ಮ ಆರೋಗ್ಯ ಸರಿ ಇಲ್ಲ, ಅಕ್ಕ ಇಲ್ಲೇ ಇದ್ದು ನಿಮ್ಮ ಸೇವೆ ಮಾಡಲಿ. ಹೀಗೆ ಹೇಳಿ ರೇಖಾ ಲಕ್ಷ್ಮಿಯ ಮದುವೆಯಾಗದಂತೆ ತಡೆಯುತ್ತಾ ಇದ್ದಳು. ಲಕ್ಷ್ಮಿ ತಂಗಿಯ ಕುತಂತ್ರ ಅರಿಯದೆ, ಹೌದು, ಅಪ್ಪ ಅಮ್ಮನಿಗೆ ನನ್ನ ಅಗತ್ಯವಿದೆ ಎಂದು ಮೌನವಾಗಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಾ ಇದ್ದಳು. ಕೆಲವು ವರ್ಷಗಳ ನಂತರ ಸಿಟಿಯ ದೊಡ್ಡ ಉದ್ಯಮಿ ಅಭಿಷೇಕ್ ತನ್ನ ಹೊಸ ಫ್ಯಾಕ್ಟರಿ ಮತ್ತು ಬಿಸ್ನೆಸ್ಗೆ ಸೂಕ್ತಕವಾದ ಜಾಗವನ್ನು ನೋಡಲು ಅದೇ ಅಲ್ಲಿಗೆ ಬಂದನು. ಕಾರಿನಿಂದ ಇಳಿದು ಹಳ್ಳಿಯ ಪ್ರಕೃತಿಯನ್ನು ನೋಡುತ್ತಾ ನಡೆದುಕೊಂಡು ಹೋಗುತ್ತಿದ್ದಾಗ ಅವನಿಗೆ ಒಂದು ದೃಶ್ಯ ಕಂಡಿತು. ದೂರದಲ್ಲಿದ್ದ ದೇವಸ್ಥಾನದ ಹತ್ತಿರ ಸಿಂಪಲ್ ಆದ ಕಾಟನ್ ಸೀರೆಯುಟ್ಟಿದ್ದ ಲಕ್ಷ್ಮಿ ವಯಸ್ಸಾದ ಭಿಕ್ಷುಕನಿಗೆ ತಾನೇ ತಂದಿದ್ದ ಬುತ್ತಿಯ ಅನ್ನವನ್ನು ನೀಡುತ್ತಿದ್ದಳು. ಅವಳ ಮುಖದಲ್ಲಿ ದೈವಿಕ ಕಲೆ, ಕಣ್ಣುಗಳಲ್ಲಿದ್ದ ಕರುಣೆ ಅಭಿಷೇಕ್ನ ಹೃದಯವನ್ನು ತಟ್ಟಿತು. ಮೊದಲ ನೋಟದಲ್ಲೇ ಅಭಿಷೇಕ್ ಅವಳಿಗೆ ಮನಸೋತನು. ಅಭಿಷೇಕ್ ತಕ್ಷಣ ಅಲ್ಲೇ ಹತ್ತಿರದ ಊರಿನ ರಂಗಜ್ಜ ಮತ್ತು ಇತರ ಜನರ ಬಳಿ ಹೋಗಿ ವಿಚಾರಿಸಿದನು. ಅಣ್ಣ, ಅಲ್ಲಿ ದೇವಸ್ಥಾನದ ಹತ್ತಿರ ಇದ್ದಾರಲ್ಲ, ಆ ಹುಡುಗಿ ಯಾರು? ಅವರ ಮನೆ ಎಲ್ಲಿದೆ? ಅಯ್ಯೋ ಸ್ವಾಮಿ, ಅವಳ ಹೆಸರು ಲಕ್ಷ್ಮಿ ಅಂತ. ಈ ಊರಿನ ದೇವತೆ ಅವಳು. ಆದರೆ ವಿಧಿಯೇ ಅವಳಿಗೆ ಮೋಸ ಮಾಡಿಬಿಟ್ಟಿದೆ. ಯಾಕೆ ಅಜ್ಜ, ಏನಾಯಿತು? ಕೆಲವು ವರ್ಷಗಳ ಮುಂಚೆ ಇವಳನ್ನು ನೋಡೋಕೆ ವರ ಬಂದಿದ್ದ. ಆದರೆ ಇವಳ ತಂಗಿ ರೇಖಾ ಅನ್ನೋ ಮಾಡರ್ನ್ ಹುಡುಗಿ ಮಧ್ಯೆ ಬಂದು ಆ ವರವನ್ನು ತಾನೇ ಮದುವೆಯಾದಳು. ಲಕ್ಷ್ಮಿ ತಂಗಿಯ ಖುಷಿಗಾಗಿ ಕಣ್ಣೀರು ನುಂಗಿ ಮದುವೆ ಮಾಡಿಸಿದಳು. ಅಷ್ಟೇ ಅಲ್ಲ ಸ್ವಾಮಿ, ಮದುವೆಯಾಗಿ ಹೋದ ಆ ತಂಗಿ ಮಹಾಸ್ವಾರ್ಥಿ. ಅಕ್ಕ ಮದುವೆಯಾಗಿ ಹೋದರೆ ತಂದೆ ತಾಯಿಯ ಜವಾಬ್ದಾರಿ ತನ್ನ ಮೇಲೆ ಬೀಳುತ್ತದೆ ಅಂತ ಅಕ್ಕನಿಗೆ ಬರೋ ಪ್ರತಿಯೊಂದು ಮದುವೆ ಸಂಬಂಧವನ್ನು ತಾನೇ ನಿಂತು ಕೆಡಿಸುತ್ತಾಳೆ. ಇಲ್ಲದ ಸಲ್ಲದ ಸುಳ್ಳು ಹೇಳುತ್ತಾಳೆ.
ಆ ಮುಗ್ಧ ಲಕ್ಷ್ಮಿ ತಂಗಿಯ ಮೋಸ ತಿಳಿಯದೆ ಇವತ್ತಿಗೂ ತಂದೆ ತಾಯಿಯ ಸೇವೆ ಮಾಡುತ್ತಾ ಈ ಹಳ್ಳಿಯಲ್ಲಿಯೇ ಉಳಿದು ಬಿಟ್ಟಿದ್ದಾಳೆ. ಊರಿನ ಜನರ ಬಾಯಿಯಿಂದ ತಂಗಿಯ ಮೋಸದ ಕತೆ ಮತ್ತು ಲಕ್ಷ್ಮಿಯ ತ್ಯಾಗದ ಕಥೆಯನ್ನು ಕೇಳಿದ ಅಭಿಷೇಕ್ನಿಗೆ ಲಕ್ಷ್ಮಿಯ ಮೇಲೆ ಅಪಾರ ಪ್ರೀತಿ ಗೌರವ ಹುಟ್ಟಿತು. ಇಂತಹ ಹೆಣ್ಣನ್ನು ನಾನು ಯಾವುದೇ ಕಾರಣಕ್ಕೂ ಕೈಬಿಡಬಾರದು ಎಂದು ಅವನು ನಿರ್ಧರಿಸಿದನು. ಅಭಿಷೇಕ್ ನೇರವಾಗಿ ಲಕ್ಷ್ಮಿಯ ಮನೆಗೆ ಹೋಗಿ ಅವಳ ಪೋಷಕರನ್ನು ಭೇಟಿಯಾಗಿ ನಾನು ಲಕ್ಷ್ಮಿಯನ್ನು ಮದುವೆಯಾಗಲು ಸಿದ್ಧನಿದ್ದೇನೆ ಎಂದು ಹೇಳಿದನು. ಈ ಮದುವೆ ಪ್ರಸ್ತಾಪದ ವಿಷಯ ತಿಳಿದ ತಕ್ಷಣ ರೇಖೆಗೆ ತಲೆ ಕೆಟ್ಟಿತು. ಇಷ್ಟು ದೊಡ್ಡ ಶ್ರೀಮಂತ ಮನೆಗೆ ಅಕ್ಕ ಹೋದರೆ ನನ್ನ ಆಟ ನಡೆಯುವುದಿಲ್ಲ ಎಂದು ನಿರ್ಧರಿಸಿದ ಅವಳು ಯಾರಿಗೂ ತಿಳಿಯದಂತೆ ಸಿಟಿಗೆ ಹೋಗಿ ನೇರವಾಗಿ ಅಭಿಷೇಕ್ನ ಆಫೀಸಿನಲ್ಲಿ ಅವನನ್ನು ಭೇಟಿಯಾದಳು. ಬನ್ನಿ ರೇಖಾ ಅವರೇ, ಏನಾದರೂ ಮುಖ್ಯವಾದ ವಿಷಯ ಇತ್ತಾ ಇಲ್ಲಿಗೆ ಬಂದಿದ್ದೀರಿ? ರೇಖಾ ಸುಳ್ಳು ಕಣ್ಣೀರು ಹಾಕುತ್ತಾ, ನೋಡಿ ಅಭಿಷೇಕ್ ಅವರೇ, ನೀವು ತುಂಬಾ ದೊಡ್ಡ ಶ್ರೀಮಂತರು, ನಿಮ್ಮದು ಹೈಫೈ ಸೊಸೈಟಿ. ಆದರೆ ನಮ್ಮ ಅಕ್ಕ ಅಲ್ಲಿಯ ಮುಗ್ಧ ಹುಡುಗಿ. ಅವಳಿಗೆ ನಿಮ್ಮ ಸಿಟಿ ಲೈಫ್, ಪಾರ್ಟಿ, ಸಂಸ್ಕೃತಿ ಯಾವುದೂ ಒಗ್ಗುವುದಿಲ್ಲ. ಅವಳು ಅಲ್ಲಿ ಬಂದು ನರಕ ಅನುಭವಿಸಬೇಕಾಗುತ್ತದೆ. ಹೌದಾ? ಮತ್ತೇನಾದರೂ ಕಾರಣ ಇದೆಯಾ? ಹೌದು, ಮುಖ್ಯವಾದ ವಿಷಯ ಅಂದರೆ ನಮ್ಮ ತಂದೆ ತಾಯಿಗೆ ವಯಸ್ಸಾಗಿದೆ, ಇಬ್ಬರಿಗೂ ಹುಷಾರಿಲ್ಲ. ಅಕ್ಕ ನಮ್ಮ ಮನೆಗೆ ಆಧಾರ ಸ್ತಂಭ. ಅವಳು ಮದುವೆಯಾಗಿ ಬಂದರೆ ನಮ್ಮ ತಂದೆ ತಾಯಿಯನ್ನು ಯಾರು ನೋಡಿಕೊಳ್ಳುತ್ತಾರೆ? ಅಕ್ಕ ಹಳ್ಳಿಯಲ್ಲೇ ಉಳಿಯುವುದು ಎಲ್ಲರಿಗೂ ಒಳ್ಳೆಯದು. ದಯವಿಟ್ಟು ಈ ಮದುವೆಯನ್ನು ನೀವೇ ಬೇಡ ಎಂದು ನಿರಾಕರಿಸಿಬಿಡಿ. ಅಭಿಷೇಕ್ ರೇಖಾಳ ಮುಖವನ್ನು ದಿಟ್ಟಿಸಿ ನೋಡಿದನು. ಅವನಿಗೆ ಅವಳ ಮಾತಿನ ಹಿಂದಿರುವ ಸ್ವಾರ್ಥ ಮತ್ತು ಅಸೂಯೆಯ ತಕ್ಷಣ ಅರ್ಥವಾಯಿತು. ಅವನು ಕುರ್ಚಿಯಿಂದ ಎದ್ದು ನಿಂತು ಗಂಭೀರವಾಗಿ ಮಾತನಾಡಲು ಶುರು ಮಾಡಿದನು. ರೇಖಾ ಅವರೇ, ನೀವು ನನ್ನ ಆಫೀಸ್ಗೆ ಬಂದು ಇಷ್ಟೆಲ್ಲ ಕತೆ ಹೇಳುವ ಅಗತ್ಯವಿರಲಿಲ್ಲ. ನಿಮ್ಮ ಅಕ್ಕನ ಹೃದಯ ಎಷ್ಟು ವಿಶಾಲವಾಗಿದೆ ಅಂತ ನನಗೆ ಮೊದಲ ಭೇಟಿಯಲ್ಲೇ ಗೊತ್ತಾಗಿದೆ. ಅವಳ ಕಣ್ಣಲ್ಲಿ ಕರುಣೆ ಇದೆ, ತ್ಯಾಗದ ಗುಣ ಇದೆ. ನಿಮಗಿಂತ ಮುಂಚೆ ಅವಳಿಗೆ ಮದುವೆ ಸಂಬಂಧ ಬಂದಾಗ ನಿಮ್ಮ ಖುಷಿಗಾಗಿ ಅವಳು ತನ್ನ ಆಸೆಯನ್ನೇ ತ್ಯಾಗ ಮಾಡಿದ್ಲು ಅಲ್ವಾ? ಅದು ಹಳೆ ವಿಷಯ. ಅಲೆಯ ವಿಷಯ ಇರಬಹುದು, ಆದರೆ ಗುಣ ಬದಲಾಗಲ್ಲ. ವಯಸ್ಸಾದ ತಂದೆ ತಾಯಿಯ ಚಿಂತೆ ನಿಜವಾಗಿಯೂ ನಿಮಗೆ ಇದ್ದರೆ ಸಿಟಿಯಲ್ಲಿದ್ದು ನೀವು ಅವರ ಜವಾಬ್ದಾರಿಯನ್ನು ತಗೊಳ್ಬಹುದಿತ್ತು. ಆದರೆ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಅಕ್ಕನ ಜೀವವನ್ನು ಹಾಳು ಮಾಡಲು ನೋಡ್ತಿದ್ದೀರಾ. ಈಗ ನನ್ನ ನಿರ್ಧಾರ ಕೇಳಿ. ಲಕ್ಷ್ಮಿ ನನ್ನ ಹೆಂಡತಿಯಾಗಿ ನನ್ನ ಮನೆಗೆ ಬರುವುದು ಖಂಡಿತ. ಇನ್ನು ನಿಮ್ಮ ವಯಸ್ಸಾದ ತಂದೆ ತಾಯಿಯ ಚಿಂತೆ ಇದೆಯಲ್ಲ, ಅದಕ್ಕೆ ನನ್ನ ಬಳಿ ಪರಿಹಾರ ಇದೆ. ಮದುವೆಯಾದ ನಂತರ ನಿಮ್ಮ ತಂದೆ ತಾಯಿಯನ್ನು ಕೂಡ ನಾನೇ ತನ್ನ ಸ್ವಂತ ಪೋಷಕರಂತೆ ನನ್ನ ಮನೆಗೆ ಕರೆದುಕೊಂಡು ಬಂದು ಮಹಾರಾಜರ ತರ ನೋಡಿಕೊಳ್ಳುತ್ತೇನೆ. ನನ್ನ ಮನೆಯಲ್ಲೇ ಅವರಿಗೆ ಗೌರವವಾದ ಸ್ಥಾನವಿದೆ. ಈಗ ನೀವು ಹೊರಡಬಹುದು. ಅಭಿಷೇಕ್ನ ಈ ಮಾತುಗಳನ್ನು ಕೇಳಿದ ರೇಖೆಗೆ ಭಾರಿ ಆಘಾತವಾಯಿತು. ತನ್ನ ಸ್ವಾರ್ಥದ ಆಟ ಕೊನೆಗೂ ಮುಗಿಯಿತು ಎಂದು ತಿಳಿದು ಅವಳು ತಲೆ ತಗ್ಗಿಸಿ ಅಲ್ಲಿಂದ ಹೊರಟು ಹೋದಳು. ಅವಳಿಗೆ ತನ್ನ ತಪ್ಪಿನ ತೀವ್ರವಾದ ಪಶ್ಚಾತ್ತಾಪವಾಯಿತು. ಕೆಲವೇ ದಿನಗಳಲ್ಲಿ ಲಕ್ಷ್ಮಿ ಮತ್ತು ಅಭಿಷೇಕ್ ಅವರ ವಿವಾಹ ಅತ್ಯಂತ ವೈಭವದಿಂದ ನೆರವೇರಿತು. ಅಭಿಷೇಕ್ ತಾನು ಕೊಟ್ಟ ಮಾತಿನಂತೆ ವೆಂಕಟೇಶ್ ಮತ್ತು ಸುಮಿತ್ರಾ ದಂಪತಿಗಳನ್ನು ತನ್ನ ದೊಡ್ಡ ಮನೆಗೆ ಕರೆದುಕೊಂಡು ಪ್ರೀತಿಯಿಂದ ನೋಡಿಕೊಂಡನು. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ತಂಗಿಯಾಗಿ ತ್ಯಾಗ ಮಾಡಿದ ಸಾಂಪ್ರದಾಯಿಕ ಹುಡುಗಿ ಲಕ್ಷ್ಮಿಗೆ ಕೊನೆಗೂ ಒಬ್ಬ ದೇವರಂತಹ ವಿಶಾಲ ಹೃದಯದ ಪತಿ ಸಿಕ್ಕಿ ಅವಳ ಬದುಕು ಬಂಗಾರವಾಯಿತು.